ಹಾಯ್ ಗಾಯ್ಸ್, ನಾನು ನಿಮ್ಮ ಮೋಟಲಾಗ ರಾಜೇಶ್. ಇವತ್ತು ಗೆಳೆಯರೆ ನಾನು ಬೆನಕನಹಳ್ಳಿ ಹೋಗಿದ್ದೆ ಏನೋ ಒಂದು ಕೆಲಸದ ಮೇಲೆ. ಅಲ್ಲಿಂದ ಹಾಗೆ ನಾನು ಮಲ್ಲಾಪುರ ಬಂದು ಕೈಮರ ಬಂದ್ಬಿಟ್ಟು ನಂತರದಲ್ಲಿ ಹೊಳೆಹೊನ್ನೂರು ಬಂದು ಅಲ್ಲಿ ಲೆಫ್ಟಿಗೆ ತಗೊಂಡು ಕೂಡ್ಲಿ ಅನ್ನೋ ಪ್ಲೇಸ್ನ ನಿಮಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಕೂಡ್ಲಿ ಅಂದರೆ ಏನಪ್ಪ ವಿಶೇಷ ಅಂದರೆ ಭದ್ರಾ ನದಿ ಮತ್ತು ತುಂಗಾ ನದಿ ಇದೆಯಲ್ಲ, ಎರಡರದ್ದು ಸಂಗಮ ಜಾಗ ಗೆಳೆಯರೆ. ಇದು ತುಂಬ ಒಳ್ಳೆ ತೀರ್ಥಕ್ಷೇತ್ರ. ಇದು ಶೃಂಗೇರಿ ಮಠಕ್ಕೆ ಸೇರಿದಂಥ ಒಂದು ಕ್ಷೇತ್ರ. ಇಲ್ಲಿ ಚಿಂತಾಮಣಿ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಆ ಕಡೆ ಒಳಗಡೆ ಎಲ್ಲ ಒಂಚೂರು ಲಿಂಗಗಳು, ಆಮೇಲೆ ತುಂಬ ಚೆನ್ನಾಗಿದೆ, ಹಳೆಯ ಕಾಲದ ಶಿಲ್ಪಕಲೆಗಳು ಎಲ್ಲ ಇದೆ. ಅದು ಹೇಗಿದೆ ನೋಡೋಣ ಅಂತೇಳಿ ನೋಡ್ತಾ ಇದ್ದೀನಿ. ಬಟ್ ಏನಪ್ಪ ಅಂದರೆ ಅಲ್ಲಿ ನನಗೆ ಪರ್ಮಿಷನ್ ಸಿಗೋದು ಕಷ್ಟ ಇದೆ. ಅಲ್ಲಿ ಫೋಟೋಗ್ರಫಿ ಮಾಡಲಿಕ್ಕೆ ಪರ್ಮಿಷನ್ ಕೊಡೋದು ಡೌಟ್ ಇದೆ ಫ್ರೆಂಡ್ಸ್. ಆದರೂ ಹೊರಗಿಂದ ಎಷ್ಟು ಸಾಧ್ಯನೋ ಅಷ್ಟು ತೋರಿಸ್ತೀನಿ, ಮತ್ತು ನಿಮಗೆ ಅಲ್ಲಿದ್ದ ಸ್ಥಳ ಮಹಿಮೆಯನ್ನು ಹೇಳ್ತೀನಿ ಫ್ರೆಂಡ್ಸ್. ಬನ್ನಿ ಹೋಗುವ ಗೆಳೆಯರೆ. ಈಗ ಕೂಡ್ಲಿಕ್ಕೆ ಬಂದಿದ್ದೀನಿ. ಇಲ್ಲಿ ಇಸ್ಕಾನ್ ಟೆಂಪಲ್ ಕಡೆ ಹೊಳೆ ಸ್ನಾನ ಮಾಡಿಸ್ತೀನಿ, ಪೂಜೆ ಮಾಡ್ತೀನಿ. ಪುರಿಯಲ್ಲಿ ಈ ಸಮಯದಲ್ಲಿ ಜಗನ್ನಾಥನ ಸ್ನಾನ ಯಾತ್ರೆ ಅಂತ ನಡೆಯುತ್ತಿದ್ದು, ಆ ಒಂದು ಉತ್ಸವವನ್ನ ನಾವಿಲ್ಲಿ ಸಣ್ಣ ಮಟ್ಟಿನಲ್ಲಿ ಆಚರಿಸುತ್ತಾ ಇದ್ದೇವೆ. ಹಾಗೆ ಜೊತೆಯಲ್ಲಿ ಹೇಳುವ ಒಂದು ಉತ್ಸವ ಇದು. ನಿತ್ಯಾನಂದ ಪ್ರಭು ಹಾಗೂ ಚೈತನ್ಯ ಮಹಾಪ್ರಭು ಕೃಷ್ಣ ಬಲರಾಮನ ರೂಪದಲ್ಲಿ ಇರುವಂತದ್ದು. ಅವರಿಗೆ ನಾವಿಲ್ಲಿ ಅಭಿಷೇಕ, ಹೊಳೆ ಸ್ನಾನ ಇತ್ಯಾದಿಗಳನ್ನ ನಾವಿಲ್ಲಿ ಮಾಡ್ಲಿಕ್ಕೋಸ್ಕರ ಹೀಗೆ ಅನ್ನುವ ಜಾಗದಲ್ಲಿ ಬಂದಿದ್ದೀವಿ. ಇದೊಂದು ಸಂಗಮ ಕ್ಷೇತ್ರ. ಆದ್ರಿಂದ ಇಲ್ಲಿ ಈ ಎಲ್ಲ ಪ್ರಸಾದ ವಿತರಣೆಯನ್ನ ಮಾಡಿರುವುದು ಎಲ್ಲರೂ ಸಂಭ್ರಮದಿಂದ ಈ ಉತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ಇಲ್ಲಿ ಕೂಡ್ಲಿಗೆ ಬಂದಿದ್ದೀವಿ ನೋಡಿ. ಇಲ್ಲಿ ಶಾರದಾಂಬೆ ದೇವಸ್ಥಾನ ಇದೆ. ದೇವಸ್ಥಾನ ಇದು ಶಾರದಾಂಬೆ ದೇವಾಲಯ, ಶೃಂಗೇರಿ ಮಠದ ದೇವಸ್ಥಾನ ಹೀಗಿದೆ ನೋಡಿ. ಈ ರೈಟ್ ಸೈಡ್ ಅಲ್ಲಿ ಚಂದ್ರಮೌಳಿ ದೇವಾಲಯ ಇದೆ, ನಡುವಿನಲ್ಲಿ ಶಾರದಾಂಬೆ ದೇವಾಲಯ. ನಾನು ಮಧ್ಯಾಹ್ನ ಬಂದಿರೋದ್ರಿಂದ ದೇವಸ್ಥಾನ ಕ್ಲೋಸ್ ಇದೆ. ಇಲ್ಲಿ ಬಂದು ಕೋದಂಡರಾಮ ದೇವಾಲಯ ಇದೆ ಎಡದೇ ಕಡೆ. ಯೂಟ್ಯೂಬ್ ಚಾನಲ್ ಏನು ಅಂತ ಕೇಳಿದ್ರು, ದೇವಸ್ಥಾನದ ಮುಂದೆ ನಿಂತಿದ್ದಾರೆ, ಭಾರಿ ಕುತೂಹಲದಿಂದ ಕೇಳಿದ್ದೀನಿ. ಈ ಕ್ಷೇತ್ರದ ಪೌರಾಣಿಕ ಹಿನ್ನೆಲೆ ಏನಪ್ಪ ಅಂದರೆ, ಶಾರದಾಂಬೆಯವರು ಕಾಶ್ಮೀರದವರು. ಶಂಕರಾಚಾರ್ಯರು ಅವ್ರನ್ನ ಕರ್ಕೊಂಬರ್ತೀನಿ ಅಂತೇಳಿ ಹೋಗಿರ್ತಾರೆ. ಹೋಗಿ ಕರೆದಾಗ ಶಾರದಾಂಬೆಯವರು ಒಪ್ಕೊಂಡು ಹೊರಡ್ತಾರೆ. ಬಟ್ ಅವ್ರು ಏನು ಒಂದು ಮಾತು ತೊಗೊಳ್ತಾರಪ್ಪ ಶಂಕರಾಚಾರ್ಯರ ಹತ್ರ ಅಂದರೆ, ನಾನು ಮುಂದೆ ನೀನು ಹೋಗ್ತಾ ಇರೋ, ನಾನು ಹಿಂದೆ ಬರ್ತೀನಿ, ಗೆಜ್ಜೆ ಸೌಂಡ್ ಕೇಳಿಸ್ತಾ ಇರೋ ತನಕ ಹೋಗು, ಹಿಂದೆ ಮಾತ್ರ ತಿರುಗಿ ನೋಡಬಾರ್ದು ಅಂತ ಹೇಳ್ತಾರೆ. ಶಂಕರಾಚಾರ್ಯರು ಒಂದು ಸ್ವಲ್ಪ ದೂರ ಹೋಗ್ತಿದ್ದಂಗೆ ಗೆಜ್ಜೆ ಸೌಂಡು ನಿಂತು ಹೋಗ್ಬಿಡತ್ತೆ. ಆಗ ಶಂಕರಾಚಾರ್ಯರು ಏನಿದು ಅಂತ ಹೇಳ್ಬಿಟ್ಟು ಹಿಂತಿರುಗಿ ನೋಡ್ತಾರೆ. ಆಗ ದೇವಿ ಮಾಯವಾಗಿರ್ತಾಳೆ, ಮಾತು ತೊಗೊಂಡಿರ್ತಾಳಲ್ಲ, ಮಾಯವಾಗಿಬಿಡ್ತಾಳೆ. ಅಲ್ಲೇ ನೆಲೆಯೂರು ಬಿಡ್ತಾಳೆ. ಆಗ ಶಂಕರಾಚಾರ್ಯರು ಪ್ರಾರ್ಥನೆ ಮೇರೆಗೆ ಶಾರದಾಂಬೆಯು ಮತ್ತೆ ಜೊತೆಲಿ ಬರ್ತಾಳೆ. ಆಗ ಈ ಸ್ಥಳದಲ್ಲಿ ನೆಲೆಯೂರ್ತಾಳೆ. ನಂತರದಲ್ಲಿ ಶೃಂಗೇರಿಗೆ ಹೋಗಿ ಶಾರದಾಂಬೆಯವರು ನೆಲೆಯೂರ್ತಾರೆ ಗೆಳೆಯರೆ. ಇದು ಇಲ್ಲಿ ಈ ಜಾಗದ ಒಂದು ಪೌರಾಣಿಕ ಹಿನ್ನೆಲೆ. ಈ ಜಾಗದ ಮಹಿಮೆ ಏನಪ್ಪ ಅಂದರೆ, ಇಲ್ಲಿ ಯಾರೇ ಬಂದು ಸಣ್ಣ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಿದರೆ ಆ ಮಕ್ಕಳು ಮುಂದೆ ತುಂಬ ಬುದ್ಧಿವಂತರು, ಮೇಧಾವಿಗಳಾಗ್ತಾರೆ, ಹಾಗೆ ಜನ ನಂಬಿದ್ದಾರೆ. ಇದು ಚಿಂತಾಮಣಿ ನರಸಿಂಹಸ್ವಾಮಿ ದೇವಸ್ಥಾನ. ಇಲ್ಲಿ ಏನಪ್ಪ ಅಂದರೆ, ಇಲ್ಲಿ ಈ ದೇವರು ನಮ್ಮ ಚಿಂತೆಯನ್ನೆಲ್ಲ ದೂರ ಮಾಡ್ತಾನಂತೆ. ನಮಗೆ ಯಾವುದೇ ಚಿಂತೆ ಇದ್ದರೂ ಎಲ್ಲವನ್ನು ದೂರ ಮಾಡ್ತಾನೆ ಅಂತೇಳಿ ಜನ ನಂಬಿದ್ದಾರೆ. ಈಗ ಇದು ದೇವಸ್ಥಾನದ ಹಳೆಯ ವಿಗ್ರಹಗಳು ವೀರ್ಗಲ್ಲು ಇರೋ ಜಾಗ. ಇಲ್ಲಿ ಫೋಟೋ ವಿಡಿಯೋ ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರು, ಹಾಗಾಗಿ ಇಲ್ಲಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ನಡೆರೆ ಗೆಳೆಯರೆ, ಸಂಗಮ ಜಾಗಕ್ಕೆ ಈಗ ಕೂಡ್ಲಿಯ ಸಂಗಮ ಜಾಗಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ, ಇಲ್ಲಿ ದೇವಸ್ಥಾನದ್ದು ಸ್ವಲ್ಪ ಗ್ರಿಲ್ಸ್ ಹಾಕಿರೋದು ಹೊರಗಡೆಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹೋಗುವ ಬನ್ನಿ ಸಂಗಮ ಜಾಗಕ್ಕೆ. ಇದು ಭದ್ರಾ ನದಿ ಮತ್ತು ತುಂಗಾ ನದಿ
ಎರಡು ಬಂದು ಸೇರುವ ಜಾಗ ಕೂಡ್ಲಿ ಅಂತ ಹೆಸರು ಇದಕ್ಕೆ, ಸಂಗಮ ಜಾಗ. ಬಲದೇ ಭಾಗದಲ್ಲಿ ಏನು ಕಾಣ್ತಾ ಇದೆಯೋ ಅದು ನಿಮಗೆ ಭದ್ರಾ ನದಿ, ಎಡದೇ ಭಾಗದಲ್ಲಿ ಏನು ಕಾಣ್ತಾ ಇದೆಯೋ ಅದು ನಿಮಗೆ ತುಂಗಾ ನದಿ. ಅಲ್ಲಿ ನೋಡಿ ಹಿಂದ್ಗಡೆ ಕಾಣ್ತಾ ಇದೆಯಲ್ಲ, ಅದು ಸಣ್ಣದೊಂದು ಗುಡಿ ಕಲ್ಲಿಂದೆಲ್ಲ ಇರುತ್ತೆ. ಈಗ ತುಂಬ ಮಳೆ ಬಂದಿರೋದ್ರಿಂದ ಅದು ಎಲ್ಲ ಮುಚ್ಚೋಗಿದೆ ಗೆಳೆಯರೇ. ನೋಡಿ ಒಂದು ಸುತ್ತಲೂ ಒಂದು ವಿಡಿಯೋ ಹಾಕಿ ತೋರಿಸ್ತೀನಿ ನಿಮಗೆ ಹೇಗೆ ಸಂಗಮ ಆಗುತ್ತೆ ನೋಡಿ, ಒಂದು ಫುಲ್ಲು ವಿಡಿಯೋ. ಓಕೆ, ಸಂಗಮದ ನೀರು ತುಂಬ ಪಾವಿತ್ರ್ಯ. ಓಕೆ ಫ್ರೆಂಡ್ಸ್, ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ನನ್ನ ಚಾನಲ್, ನಮ್ಮ ವೀಡಿಯೋ ಇದು ನಿಮಗೆ ಈ ಡೀಟೇಲ್ಸು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರಿಪ್ಷನ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಓಕೆ ಗಾಯ್ಸ್, ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಬಾಯ್.